ಧರ್ಮಸ್ಥಳದ ವಿಚಾರವಾಗಿ ಏನು ಸೌಜನ್ಯ ಪ್ರಕರಣವನ್ನು ಬಿಟ್ಟು ಇನ್ನು ಮಿಕ್ಕದ್ದು ಏನು ನಮ್ಮ ಧರ್ಮಸ್ಥಳದ ಆ ಶ್ರದ್ಧಾ ಕೇಂದ್ರ ವಿಚಾರವಾಗಿ ನಡೀತಾ ಇದ್ದಂಥದ್ದು ಎಲ್ಲವನ್ನೂ ಷಡ್ಯಂತ್ರನೇ. ನಾನು ಹೆಣ್ಮಗಳು ಕೊಲೆ ಆಗಿರೋದು ಅದನ್ನು ನಾನು ಖಂಡಿಸ್ತೀನಿ. ಅದಕ್ಕೆ ನ್ಯಾಯ ಸಿಗಬೇಕು ಅಂತನ್ನೋದು ನಮ್ಮೆಲ್ಲರದೂ ಅಭಿಲಾಷೆ. ಯಾರು ಕೊಲೆ ಮಾಡಿದರೆ ಅವ್ರಿಗೆ 100ಕ್ಕೆ 100 ಭಗವಂತನೂ ಶಿಕ್ಷೆ ಕೊಡ್ತಾನೆ, ಸರ್ಕಾರನೂ ಶಿಕ್ಷೆ ಕೊಡ್ತದೆ, ಕೋರ್ಟು ಶಿಕ್ಷೆ ಕೊಡ್ತದೆ. ಧರ್ಮಸ್ಥಳವನ್ನು ಆ ಶ್ರದ್ಧಾ ಕೇಂದ್ರ ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾದಂಥ ಒಂದು ಶ್ರದ್ಧಾ ಕೇಂದ್ರ. ಅದರ ವಿಚಾರವಾಗಿ ನಡೀತಾ ಪಿತ್ತೂರಿಗೆ ನಮ್ಮ ಸರ್ಕಾರ ದಿಟ್ಟ ನಿಲುವನ್ನು ತಗೊಂಡು SITನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು BJPಯವರು ಬಾಯಿ ಬಡ್ಕೊಳ್ತಿದ್ರು ಇಷ್ಟು ದಿನ ಅದೆಲ್ಲವೂ ತಪ್ಪು. ಈಗ ಅವ್ರು ಏನು ಹೇಳ್ತಾರೆ, SIT ಮಾಡಿದ್ದೇ ತಪ್ಪು ಅಂತ ಅಂತಾರೆ. SIT ಮಾಡದೆ ಹೋಗಿದರೆ ಧರ್ಮಸ್ಥಳ ಕಳಂಕವಾಗಿಯೇ ಇರ್ತಾಯಿತ್ತು. ಧರ್ಮಸ್ಥಳಕ್ಕೆ SITಯವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಎಲ್ಲ ಥರದ್ದನ್ನು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ಥರವಾದ ಅನಾಚಾರಗಳು ಅನಾಹುತಗಳಾಗಿಲ್ಲ ಅಂತ ಅನ್ನೋದು ಇಡೀ ಜಗತ್ತಿಗೆ ಜಗಜ್ಜಾಹೀರಾಗೈತೆ. ಅದನ್ನು ಮಾಡಿದ್ದಾರು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು. ಅದನ್ನು ಮಾಡದೆ ಹೋಗಿದ್ದಿದ್ರೆ ಕಳಂಕವಾಗಿಯೇ ಉಳಿತಾಯಿತ್ತು. ಈಗೇನು ಹೇಳ್ತಾರೆ BJPಯವರು ಎಲ್ಲವನ್ನೂ ಟುಸ್ಸು ಅಂಥವ್ರಿಗೆಲ್ರಿಗೂ ಶಿಕ್ಷೆ ಕೊಡಿ. ಈಗಾಗಲೇ ತಿಮ್ಮಾರೋಡಿನ ಅರೆಸ್ಟ್ ಮಾಡಾಯಿತು, ಯಾರು ಗಿರೀಶ್ ಭಟ್ಟಣ್ಣನವರು ಮತ್ತು ಯಾರು ಸಮೀರನನ್ನು ಕರೆದು ಎನ್ಕ್ವೈರಿ ಮಾಡಾಯಿತು. ಎಲ್ಲ ಥರದ್ದು ಇನ್ವೆಸ್ಟಿಗೇಷನನ್ನು ನಮ್ಮ ಸರ್ಕಾರ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡ್ತಾಯಿದೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು BJPಯವರು. ಅವ್ರು ವಿಪಕ್ಷವಾಗಿ ಅವ್ರು ಏನು ಮಾಡ್ಬೇಕು ಅದನ್ನು ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಯಾರನ್ನು ತಲೆ ಕೆಡಿಸ್ಕೊಳ್ಳೋದೆ ಸಾಮಾಜಿಕವಾಗಿ ಏನು ಮಾಡ್ಬೇಕು ನಾವು ಅದನ್ನು ನಾವು ಮಾಡ್ತಾಯಿದ್ದೀವಿ. ದಸರಾ ಉದ್ಘಾಟನೆಗೆ ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿರೋದಕ್ಕೆ ಪ್ರತಾಪ್ ಸಿಂಹ ಅವರು ಅಪಸ್ವರ ಹಂಗಲ್ರಿ, ಅವ್ರಿಗೇನು ತಲೆ ಐತೇನ್ರಿ ಅವ್ರಿಗೆ? ಪ್ರತಾಪ್ ಸಿಂಹ ಅವ್ರಿಗೆ ನಿಜಾರ್ ಅಹಮದ್ ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರು MP ಆಗಿದ್ರಲ್ಲ, ಅವಾಗ ವಿರೋಧ ಯಾಕೆ ಮಾಡಲಿಲ್ಲ? ಭಾರತ ದೇಶದವರಲ್ವ ಅವರು? ಬಾನು ಮುಷ್ತಾಕ್ ಅವರು ಎಲ್ಲಿಯವರು? ಅವರು ನಮ್ಮ ದೇಶದವ್ರಲ್ವ? ಒಂದು ಧಾರ್ಮಿಕ ಅವತ್ತು ನಿಜಾರ್ ಅಹಮದ್ ಅವ್ರು ಬಂದಾಗ ಧಾರ್ಮಿಕ ಆಚರಣೆ ಅಲ್ವಾ? ಧರ್ಮ ಭಕ್ತಿ ಎಲ್ಲ ಅವರು ಚಾಮುಂಡಿ ತಾಯಿಗೆ ಎಲ್ಲರೂ ಭಕ್ತಿ ಮಾಡ್ತಾರೆ, ಭಕ್ತಿಯಿಂದ ನೋಡ್ತಾರೆ. ಎಲ್ಲರೂ ಎಲ್ಲ ದೇವ್ರನ್ನೂ ಭಕ್ತಿಯಿಂದ ನೋಡುವಂಥದ್ದು. ಒಬ್ಬ ಬೂಕರ್ ಪ್ರಶಸ್ತಿಯನ್ನು ಪಡೆದಿರುವಂಥವಳು ಆ ಎಮ್ಮನ್ನು ಕರೆದು ನಾವೇನು ಗೌರವ ಕೊಡಬೇಕು ಅದನ್ನು ಕೊಡ್ತಾಯಿದ್ವಿ. ಅವರು ಜಾತಿಯನ್ನು ಎತ್ಕಟ್ಟುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಧರ್ಮವನ್ನು ಎತ್ಕಟ್ಟುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಅವರು ನಾವೇನೇ ಹಿಂದೂಗಳು ನಮಗೆ ಅಡಾಯಕ್ಕೆ ಪಡೆಯುತ್ತೆ ಹಿಂದೂ ಧರ್ಮವನ್ನು, ಇನ್ಯಾರಿಗೂ ಹಿಂದೂ ಧರ್ಮ ಸಲ್ಲಂಗಿಲ್ಲ ಅಂತ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಅವರೆಲ್ಲ. ಆ ಯತ್ನಾಳು ಅವರೆಲ್ಲರೂ ಅವ್ರಿಗೆಲ್ರಿಗೂ ಒಂದು ಸ್ವಲ್ಪನಾದ್ರೂ ಈ ಸಮಾಜದ ಬಗ್ಗೆ ಕಳಕಳಿ ಇದ್ದರೆ, ಈ ಏನು ನಮ್ಮ ರಾಜ್ಯದ ಜನಗಳ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಅನ್ನೋ ಕಳಕಳಿ ಇದ್ದರೆ ಇವೆಲ್ಲನೂ ಮಾಡಲ್ಲ ಅವರು. ಇದು ಒಂಥರ ದುರ್ವಿಧಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇಂಥವ್ರು ಇರೋದ್ರಿಂದ. ಸರ್ಕಾರ ಸೆಕ್ಯುಲರಿಸಮ್ ತೋರಿಸ್ಲಿ, ಇಂಥ ವಿಚಾರ ಧಾರ್ಮಿಕ ಆಚರಣೆಗಳ ಸೆಕ್ಯುಲರಿಸಮ್ ಯಾಕೆ ತೋರಿಸ್ಬೇಕು? ಅವ್ರಿಗೇನು ಧಾರ್ಮಿಕ ಹಿನ್ನೆಲೆ ಇಲ್ಲ, ಚಾಮುಂಡೇಶ್ವರಿ ಭಕ್ತರಲ್ಲ. ಅವತ್ತು ನಿಜಾರ್ ಅಹಮದ್ ಅವ್ರು ಮಾಡಿದಾಗ ಅವ್ರೂ ಅನ್ಯಧರ್ಮೀಯರಲ್ವಾ? ಅವತ್ತೇನಕ್ಕೆ ಮಾತಾಡಲಿಲ್ಲ? ಅವತ್ತು ಅವ್ರಿಗೆ ಇದಾಗಿತ್ತ? ನಮ್ಮ ಹಳ್ಳಿಗಳ ಕಡೆ ಗಾದೆ ಹೇಳ್ತಾರೆ, ಹೊಟ್ಟೆ ಕಿಚ್ಚಿಗೆ ಅದೇನೋ ಮಾಡಿದ್ರು ಅಂತ. ಹಂಗೆ ಇವ್ರದ್ದು ಕತೆ. ಕಾಂಗ್ರೆಸ್ನ ಪ್ರತಿಯೊಂದು ವಿಚಾರದಲ್ಲಿ ಪ್ರತಾಪ್ ಸಿಂಹ ಜಾತಿ ಧರ್ಮ ಹುಡುಕಲಿ ಮುಂದೆ ಒಬ್ಬರೇ ಅಲ್ಲ, ಇಡೀ BJPನೇ ಅದು, ಭಾರತೀಯ ಜನತಾ ಪಕ್ಷನೇ ಅದ್ರದ್ದು ಆ ಕೆಲಸನೇ ಅದ್ರದ್ದು. ಅವ್ರು ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಅಂತ ಅನ್ನೋದು ಬಿಟ್ಟರೆ ಬೇರೆ ಏನೈತೆ ಅವ್ರ ಹತ್ರ ಅಜೆಂಡಾ? ಈಗ ಧರ್ಮಸ್ಥಳದ ವಿಚಾರದಲ್ಲೂ ಜಾತಿ ಲೇಪನಗಳನ್ನ, ಧರ್ಮದ ಲೇಪನಗಳನ್ನ ಹಚ್ಚುವಂಥ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ರು. ಅದಕ್ಕೆ ಅವಕಾಶ ನಾವು ಕೊಡಲಿಲ್ಲ. ಎಲ್ಲ ವಿಚಾರದಲ್ಲೂ ಅವರು ಧರ್ಮಗಳನ್ನ, ಜಾತಿಗಳನ್ನ ಮೇಲು ಕೀಳು ಅಂತ ಅನ್ನೋದನ್ನು ನಾವೆಲ್ಲರನ್ನೂ ಸಹಬಾಳ್ವೆಯಿಂದ ಬದುಕ್ತಾಯಿದ್ದೀವಿ.
ನಾವು ಮೈಸೂರು ನಗರದಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಕಾಮದಳ್ಳೂರಿ ಹತ್ಕೊಂಡು ಉರಿತಾ ಇದ್ರು ಮೈಸೂರು ಶಾಂತಿಯಾಗಿರ್ತದೆ. ಈ ಮೈಸೂರಿನಲ್ಲಿ ಈ ಥರ ಎಲ್ಲನೂ ಮಾತಾಡಿ ಮೈಸೂರು ಇತಿಹಾಸದ ಬಗ್ಗೆ ಇವರು ಈ ಥರ ಮಾಡಿದ್ರೆ ಒಂದು ದಸರಾ ಮಹೋತ್ಸವ ಇಡೀ ಪ್ರಪಂಚಕ್ಕೇ ಆ ಮಹೋತ್ಸವ ಅಂತಂದರೆ ಅದೊಂಥರ ವಿಜೃಂಭಣೆಯಿಂದ ನಡೆಯುವಂಥ ಮಹೋತ್ಸವ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ನಾಡ ಹಬ್ಬ ಇಡೀ ಪ್ರಪಂಚಕ್ಕೇ ದೊಡ್ಡ ಹಬ್ಬ ಹತ್ರ ಕಾಣಿಸುತ್ತೆ ಅದು. ಇವರು ಅದರಲ್ಲಿ ಅನ್ಯ ಧರ್ಮೀಯರನ್ನ ಕಳೆದುಬಿಡಿಸ್ಬಿಟ್ಟಿದ್ದೀರಿ ಅಂತ ಅಂದರೆ ಏನು ಅರ್ಥ? ಅದನ್ನು ಸಾಮಾನ್ಯ ಜನರು ಅರ್ಥ ಮಾಡ್ಕೊತಾರೆ. ನಮ್ಮ ಜನರೇನು ದಡ್ರಲ್ಲ, ಇವ್ರು ಏನಕ್ಕಾಗಿ ಹಿಂಗೆ ಮಾಡ್ತಾವ್ರೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ಮಾಡ್ತಾರೆ. ಓಕೆ.